ಹಲೋ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಸೂಪರಾ. ಆ್ಯಕ್ಚುಲಿ ಇವತ್ತು ನಾನೊಂದು ಮೂವಿಗೆ ಹೋಗಿದ್ದೆ, ಡ್ರ್ಯಾಗನ್ ಅಂತ. ತುಂಬ ಚೆನ್ನಾಗಿತ್ತು ಫಿಲಮ್ಮು. ಮಧ್ಯ ಒಂದು 5 ನಿಮಿಷ ಬೋರ್ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಫುಲ್ ಮೂವಿ ಸಕ್ಕತ್ತಾಗಿದೆ ಡ್ರ್ಯಾಗನ್ನು. ನಂಗೆ ಇಷ್ಟ ಆಯಿತು. ಕಾಲೇಜ್ ಸ್ಟೋರಿ ಇದೆ, ಒಳ್ಳೊಳ್ಳೆ ಟ್ವಿಸ್ಟ್ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಅವನು 48 ಬ್ಯಾಗ್ ಇಟ್ಕೊಂಡಿರ್ತಾನೆ ಇಂಜಿನಿಯರಿಂಗ್ ಇದರಲ್ಲಿ. ಅಂದರೆ ನಾವು VTUಲ್ಲಿ ಓದಿದ್ದು 48 ಬ್ಯಾಕ್ ಎಲ್ಲ ನಮ್ದು ಇಯರ್ ಬ್ಯಾಕೇ ಮಾಡ್ಬಿಡ್ತಾರೆ ಅಷ್ಟೇ. 48 ಬ್ಯಾಕ್ ಎಲ್ಲ ಇಟ್ಕೊಳಕ್ಕಾಗಲ್ಲ. ನಂದು ಲಾಸ್ಟ್ ಸೆಮ್ಮಲ್ಲಿ ನಂದು ರಿಸಲ್ಟ್ ನೆನಪಾಗೋಯ್ತು ಆ ಫಿಲಮ್ ನೋಡಿದಾಗ. ನಂದು ಆ್ಯಕ್ಚುಲಿ ನಾನು 13 ಸಬ್ಜೆಕ್ಟ್ ಬರ್ತಿದ್ದೆ, 13 ಪಾಸು ಫೈನಲ್ ಅಟೆಂಪ್ಟಲ್ಲಿ. ಈ ಫಿಲಮಲ್ಲೂ ಅದೇ ಥರ ಬರುತ್ತೆ, ಬಟ್ ಅವ್ನು ಪಾಸ್ ಆಗ್ತಾನೆ ಇಲ್ವಾ ಅನ್ನೋದು ನೀವು ಫಿಲಮ್ ನೋಡಿ ಅವಾಗ ಗೊತ್ತಾಗುತ್ತೆ. ಆದರೆ ಲೈಫ್ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ಸ್ ಇದೆ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೋಬಾರ್ದು, ಈಗ ಪಾಸ್ ಆಗಿಲ್ಲ ಅಂದರೆ ಅದನ್ನ ಬಿಟ್ಟು ಬೇರೆನೂ ಲೈಫ್ ಇದೆ. ಸೊ ಆಮೇಲೆ ಇನ್ನೊಂದಷ್ಟು ಏನೇನೋ ತೋರಿಸಿದ್ದಾರೆ, ಕೆಲವೊಂದೆಲ್ಲ ಏನೇನು ಮಾರ್ಫ್ ಮಾಡ್ತಾರೆ ಕೆಲ್ಸಕ್ಕೋಸ್ಕರ, ಅದನ್ನೆಲ್ಲ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ ಫೈನಲ್ ಲಾಸ್ಟಲ್ಲಿ. ಆಮೇಲೆ ಒಂದಷ್ಟು ಎಮೋಷನಲ್ ಮೂಮೆಂಟ್ಸ್ ಇದೆ, ಅದೆಲ್ಲ ಸಕ್ಕತ್ತಾಗಿದೆ. ಪ್ರದೀಪ್ ರಂಗನಾಥ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಕಯಾದು ಲೋಹರ್ ಅಂತ ಮಾಡಿದ್ದಾರೆ ಹೊಸಬ್ರು, ಅವರು ಹೀರೋಯಿನ್ನು, ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಇನ್ನದು ಬಿಟ್ಟರೆ ನಮ್ಮ ಇವರು ಏನಪ್ಪ ಅವ್ರ ಹೆಸರು ನೆನಪಾಗ್ತಲ್ಲ, ಫುಲ್ ಫೇಮಸ್ಸು, ಆದರೂ ಅವ್ರ ಹೆಸರು ನೆನಪಾಗ್ತಾ ಇಲ್ಲ. ಮತ್ತೆ ಮ್ಯೂಸಿಕ್ ಬಂದು ಲಿಯೋನ್ ಜೇಮ್ಸ್ ಅಂತ ಅವ್ರು ಮಾಡಿರೋದು. ಓಕೆ, ಇಂಟರ್ವಲ್ಗೂ ಮುಂಚೆ ಒಂದು BGM ಬರುತ್ತೆ, ಅದು ಚೆನ್ನಾಗಿದೆ ಒಂಥರ. ಆ ವೋಕಲ್ ಶೌಟ್ಸಲ್ಲಿ ಒಂದಷ್ಟು ಮಾಡಿದ್ದಾರೆ, ಅದು ಚೆನ್ನಾಗಿದೆ BGM ಇಂಟರ್ವಲ್ ಮುಂಚೆ. ಇನ್ನು ಅದು ಬಿಟ್ಟರೆ ಸಾಂಗ್ಸಲ್ಲಿ 1-2 ಸಾಂಗ್ ಇಷ್ಟ ಆಯಿತು. ಇನ್ನು ಮಿಕ್ಕಿದೆಲ್ಲ ಓಕೆ ಅಷ್ಟಕ್ಕಷ್ಟೇ. ಸಿನಿಮಾಟೋಗ್ರಫಿ ಸಖತ್ತಾಗಿದೆ, ಲೊಕೇಶನ್ಸ್ ಎಲ್ಲ ಚೆನ್ನಾಗಿದೆ, ಕಾಲೇಜ್ ಸ್ಟೋರಿನೂ ಚೆನ್ನಾಗಿದೆ, ಒಳ್ಳೊಳ್ಳೆ ಕಾಮಿಡಿ ಇದೆ, ನಗ್ಬೋದು. ಆಮೇಲೆ ನಿಮಗೆ 180 ರೂಪಾಯಿ ಟಿಕೆಟ್ ಇದ್ದಿದ್ದು, ಏನು ಮೋಸ ಇಲ್ಲ, ಕೊಟ್ಟಿದ್ದಕ್ಕೆ ವರ್ತ್ ಅನಿಸ್ತು. ಆರಾಮಾಗಿ ನಂಗೆ ಆ ಫಿಲಮಿಂದ ಆಚೆ ಎದ್ದು ಬಂದ್ಮೇಲೂ ಅದೇ ಗುಂಗಲ್ಲಿದ್ದೆ. ಇನ್ನು ಆ ಥರ ಇರ್ಬೇಕು ಫಿಲಮ್ ಅಂದರೆ, ನಾವು ಅದರಿಂದ ಆಚೆ ಎದ್ದು ಬಂದರೆ ಅದೇ ಗುಂಗಲ್ಲಿ ಇರಬೇಕು. ಸೊ ಡ್ರ್ಯಾಗನ್ ವರ್ತ್ ವಾಚಿಂಗು. ಯಾರ್ಯಾರು ಈ ವಾರದಲ್ಲಿ ಮೂವಿ ನೋಡ್ಬೇಕು ಅನ್ಕೊಂಡಿದ್ದೀರಾ, ಡ್ರ್ಯಾಗನ್ ನೋಡಿ, ಚೆನ್ನಾಗಿದೆ. ಅದು ಬಿಟ್ಟರೆ ನನಗೆ ಬೇರೆ ಮೂವಿ ಕನ್ನಡದಲ್ಲಿ ವಾರ ಅಂತ ನೇಮ್ ಮಾಡಿರೋಂಥ ಮೂವಿ ಯಾವುದೂ ಅನ್ನಿಸ್ತಿಲ್ಲ, ಸೊ ಅದಕ್ಕೆ ಹೋಗಿಲ್ಲ. ಆಮೇಲೆ ಅದೆಲ್ಲ ಏನೇನೋ ಅನ್ಕೋಬೇಡಿ, ಯಾರೋ ತಮಿಳ್ ಮೂವಿ ರಿವ್ಯೂ ಮಾಡ್ತಾವನೆ ಅಂತ. ಎಲ್ಲ ಮೂವಿನೇ, ಲ್ಯಾಂಗ್ವೇಜ್ ಬ್ಯಾರಿಯರ್ ಏನೂ ಇಲ್ಲ ಯಾವುದಕ್ಕೂ. ಒಂದು ಒಳ್ಳೆ ಮೆಸೇಜ್ ಇದೆ, ನೋಡಿ ಚೆನ್ನಾಗಿದೆ. ಆಮೇಲೆ ಎಂಟರ್ಟೈನ್ಮೆಂಟು ಇದೆ. ಪ್ರದೀಪ್ ಆ್ಯಕ್ಟಿಂಗು ಚೆನ್ನಾಗಿದೆ. ಅಂದರೆ ತಮಿಳವ್ರು ಹೆಂಗೆ ಅಂದರೆ, ಈಗ ಹೀರೋ ಹೆಂಗೆ ಪೋರ್ಟ್ರೇ ಮಾಡ್ತಾರೆ ಅಂದರೆ, ಹೀರೋ ಲುಕ್ಸು ಡೀಸೆಂಟಾಗಿ ಇದ್ರೂ ಫುಲ್ಲು ಸಕ್ಕದಾಗಿ ತೋರಿಸ್ತಾರೆ. ಅವ್ರ ಆ್ಯಕ್ಷನ್ನು, ಸ್ಟೈಲು, ಏನೋ ಒಂದು ಹೊಸ ಎಲಿಮೆಂಟ್ ತೊಗೊಂಡ್ಬರ್ತಾರೆ. ಒಂದು ಸಿಗರೇಟ್ ಹೊಡೆದ್ಮೇಲೆ ಹಿಂಗೆ ಪಟ್ಟಂತ ಹಿಂಗೆ ಹೊಡೆಯೋದು, ಆ ಸಿಗರೇಟ್ ಹೋಗಿ ಆಚೆ ಬಿಡೋದು, ಅದೆಲ್ಲ ಒಂಥರ ಚೆನ್ನಾಗಿದೆ. ಪ್ರದೀಪ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇನ್ನು ಮೇಯ್ನಾಗಿ ನಮ್ಮ ಹೀರೋಯಿನ್ ಹೆಸರು ನೆನಪಾಗ್ತಾಯಿಲ್ಲ, ಮೇನ್ ಹೀರೋಯಿನ್ನು ಪ್ರೇಮಮಲ್ಲಿ ಮಾಡಿದಾರಲ್ಲ ಅವ್ರಿಗೂ ನೋಡಿ. ಹೆಂಗೆ ಬ್ಲಾಗ್ ಮಾಡ್ಬೇಕಾದ್ರೆ ನೆನಪಾಗಲ್ಲ, ಬೇರೆ ಟೈಮಲ್ಲಿ ನೆನಪಾಗುತ್ತೆ ಅವ್ರ ಹೆಸರು. ಸೊ ವರ್ತ್ ವಾಚಿಂಗು, ನೋಡಿ ಚೆನ್ನಾಗಿದೆ. ಬಾಯ್. ಮತ್ತೆ ನೆಕ್ಸ್ಟ್ ಬೇರೆ ಮೂವಿ ರಿವ್ಯೂ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಬಾಯ್.